ಹಾಯ್, ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ. ನಾನು ಶ್ರೀಕಾಂತ್ ರಾಥೋಡ್. ನಿಮ್ಗೆಲ್ಲರಿಗೂ ಗುರುದೇವ್ IAS KS ಮತ್ತು ಬ್ಯಾಂಕಿಂಗ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ಸೊ ನಾವು ಈ ಹಿಂದಿನ ಎಕ್ಸಾಮ್ಸ್ಗಳ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊತ ಹೋಗುವಂಥ ಸರಣಿಯಲ್ಲಿದ್ದೀವಿ. ಸೊ ಮತ್ತೆ ಈಗ ನಿನ್ನೆ ನಡೆದಂಥ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ಗಳನ್ನು ಸೊಲ್ಯೂಷನ್ ಮಾಡೋ ವಿದೌಟ್ ಟೈಮ್ ವೇಸ್ಟ್ ಮಾಡಲಾರ್ದಂಗ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ಸೊ ಒಂದು ಮೇಜಿನ ಮಾರಾಟದ ಬೆಲೆ 6,875 ಆಗಿದೆ. ಒಂದು ವೇಳೆ ಶೇಕಡಾವಾರು ಲಾಭವು 25% ಆದರೆ ಮೇಜಿನ ಅಸಲು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ಅಸಲು ಬೆಲೆ ಅಂತಂದ್ರೆ ಏನಾಗುತ್ತೆ, ಕಾಸ್ಟ್ ಪ್ರೈಸ್ ಅನ್ನ ಕಂಡು ಹುಡುಕ್ರಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಏನು ಕೊಟ್ಟಿದ್ದಾರೆ, ಮಾರಾಟದ ಬೆಲೆ ಕೊಟ್ಟಿದ್ದಾರೆ. ಮಾರಾಟದ ಬೆಲೆ ಅಂದ್ರೆ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ, 6,875 ಆಗುತ್ತೆ. ಹಾಗೇನೆ ನಮಗೆ ಪ್ರಾಫಿಟ್ ಕೊಟ್ಟಿದ್ದಾರೆ, ಲಾಭ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ, 25% ಪ್ರಾಫಿಟ್ ಇದೆ. ಹಾಗಾದ್ರೆ 25% ಅಂದ್ರೆ ಭಿನ್ನ ರಾಶಿಯಲ್ಲಿ ಹೇಗೆ ಬರಿತೀವಿ ನಾವು, 1/4 ಅಂತ ಬರಿತೀವಿ. ಓಕೆ, ಹಾಗಾದ್ರೆ ನಾನೀಗ ಪ್ರಾಫಿಟ್ ಇದು ಸೂತ್ರವನ್ನು ಬರಿತೀನಿ. ಸೊ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು, ಫಾರ್ಮುಲಾ ಏನಿದೆ ನಮಗೆ, ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೊ ಇಲ್ಲಿ ಮೇಲ್ಗಡೆ ಒಂದಿರುವಂತದ್ದು ಪ್ರಾಫಿಟ್ ಆಗುತ್ತೆ, ಭಾಗಾಕಾರ 4 ಅಂತ ಇದೆಯಲ್ಲ ಅದು ಕಾಸ್ಟ್ ಪ್ರೈಸ್ ಆಗುತ್ತೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತ ಬರೀಬೇಕು ನಾನು, 5. ಸೊ ನನಗೆ ಪ್ರಶ್ನೆಯಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅದು 6,875 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ 1 ಅನುಪಾತ ಎಷ್ಟಾಗುತ್ತೆ, 1 ಅನುಪಾತ ಅಂದ್ರೆ 1,375 ಆಗುತ್ತೆ. ಹೇಗೆ, 5 ಅನುಪಾತ ಇಸ್ ಈಕ್ವಲ್ಸ್ ಟು 6,875 ಮಾಡಿದ್ರೆ 1 ಅನುಪಾತ ಎನ್ನುವಂಥದ್ದು 1,375 ಆಗ್ತದೆ. ಹಾಗಾದ್ರೆ ನನಗೆ ಅಸಲು ಬೆಲೆ ಬೇಕು. ಸೊ ಇಂಟು 1,375 ಗುಣಾಕಾರ ಮಾಡ್ತೀನಿ, 5,500 ಆನ್ಸರ್ ಬರ್ತದೆ. ಸೊ ಆ ಮೇಜಿನ ಬೆಲೆ ಎಷ್ಟಿದೆ, 5,500 ಇದೆ. ಸೊ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಸಂಖ್ಯೆಯ 20% ಮೌಲ್ಯದ 25% ಮೌಲ್ಯವು 250ಕ್ಕೆ ಸಮವಾಗಿದೆ. ಹಾಗಾದ್ರೆ ಒಂದು ಸಂಖ್ಯೆನ ನಾನು ಎಕ್ಸ್ ಅಂತ ಅನ್ಕೊಂತೀನಿ. ಸೊ ಒಂದು ಸಂಖ್ಯೆ ಎಕ್ಸ್ ಅಂತ ಇದೆ. ಸೊ ಆ ಸಂಖ್ಯೆಯ 20% 20 ಅಂದ್ರೆ 20/100 ಅಂತ ಬರೀಬೇಕು. ಅದರದ್ದು 25 ಅಂತ ಮತ್ತೆ 25/100 ಅಂತ ಬರೀಬೇಕು. ಆವಾಗ ನಮ್ಗೆ ಎಷ್ಟು ಬರುತ್ತೆ, 250ಕ್ಕೆ ಸಮವಾಗಿದೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 5,000 ಬರ್ತವೆ. ಓಕೆ, ಬಟ್ ನಮಗೆ ಎಕ್ಸ್ ನ ಬೆಲೆ ಕೇಳ್ತಿಲ್ಲ, ಆ ಸಂಖ್ಯೆ ಯಾವ್ದು ಅಂತ ಕೇಳ್ತಿಲ್ಲ. ಹಾಗಾದ್ರೆ ಆ ಸಂಖ್ಯೆಯ 35% ಮೌಲ್ಯ ಎಷ್ಟಾಗುತ್ತದೆ ಅಂತ ಹೇಳಿ ಕೇಳ್ತಾ ಇದೆ. ಸೊ ನಮ್ಗೆ ಸಂಖ್ಯೆ ಬಂದಿದೆ 5,000 ಅಂತ ಹೇಳಿ, ಆ 5,000ದು 35% ಅಂದ್ರೆ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ 0 ಹೋಯ್ತು, ಈ 0ಗೆ ಈ 0 ಹೋಯ್ತು, 50 × 35 ಮಾಡಿದ್ರೆ 1,750 ಬರ್ತದೆ. ಸೊ 1,750 ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ವೇಳೆ ಎಕ್ಸ್ ನ 45% ವೈ ನ 15% ಸಮನಾಗಿದ್ದರೆ ಎಕ್ಸ್ ಇಸ್ ಟು ವೈ ಮೌಲ್ಯ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಎಕ್ಸ್ ನ 45%, ಎಕ್ಸ್ ನ 45% ಅಂದ್ರೆ 45/100 ಬರಿತೀವಿ. ಅವು ವೈ ನ 15%ಕ್ಕೆ ಸಮವಾಗಿದೆ. ಸೊ ವೈ ನ 15% ಅಂದ್ರೆ 15/100ಕ್ಕೆ ಸಮವಾಗಿದೆ ಅಂತ ಹೇಳಿ. ಸೊ ಡಿನಾಮಿನೇಟರ್ 100 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿತದೆ ಈಗ, ಎಕ್ಸ್ ಇಂಟು 45 ಇಸ್ ಈಕ್ವಲ್ಸ್ ಟು ವೈ ಇಂಟು 15 ಉಳಿತದೆ. ಸೊ ಇಲ್ಲಿ ಕಟ್ತಾ ಹೊಡೆದಾಗ 15 1ಲಿ 15 3ಲಿ. ಸೊ ಈ ಗುಣಾಕಾರ ವೈನ ಈ ಕಡೆ ತಗೊಂಡ್ಬರ್ತೀನಿ, ಎಕ್ಸ್ ಭಾಗಿಸು ವೈ ಆಗುತ್ತೆ. ಈ ಗುಣಾಕಾರ 3 ಆ ಕಡೆ ತಗೊಂಡು ಹೋಗ್ತೀನಿ, 1/3 ಅಂತ ಆಗ್ತದೆ. ಹಾಗಾದ್ರೆ ಎಕ್ಸ್ ಇಸ್ ಟು ವೈ ಎಷ್ಟಾಗುತ್ತೆ, 1:3 ಆಗ್ತದೆ ಆನ್ಸರ್. ಸೊ 1:3 ಇಸ್ ದಿ ರೈಟ್ ಆನ್ಸರ್. ಓಕೆ, 1:3 ಕರೆಕ್ಟ್ ಆನ್ಸರ್ ಆಗುತ್ತೆ ಈ ಕ್ವಶನ್ಗೆ. ನಾನು ಅನುಪಾತಗಳ ಬಗ್ಗೆ ಕ್ವಶನ್ಸ್ ಮಾಡಿಸ್ಬೇಕಾದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು, ಹೇಗೆ ಯಾವ ಥರ ಅನುಪಾತಗಳನ್ನು ಬರೀಬೇಕು, ಅನುಪಾತಗಳನ್ನು ಎಷ್ಟು ವಿಧಗಳಲ್ಲಿ ಅರ್ಥ ಮಾಡ್ಕೋಬೇಕಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 5 ಸಂಖ್ಯೆಗಳ ಸರಾಸರಿ 35 ಆಗಿದೆ. ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದು ಹಾಕಿದರೆ ಆ ಸರಾಸರಿ 28 ಆಗುತ್ತದೆ. ಹಾಗಾದ್ರೆ ತೆಗೆದು ಹಾಕಿದ ಆ ಸಂಖ್ಯೆ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಸರಾಸರಿಗೆ ಸಂಬಂಧಪಟ್ಟಂತ ಪಾಠವನ್ನು ಮಾಡಬೇಕಾದ್ರೆ ಈ ತರದ ಪ್ರಶ್ನೆಗಳನ್ನ ಸಮೀಕರಣ ಬರೆದು ಹೇಗೆ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ ನಾನು. ಸೊ ಅವನೇ ಹೇಳ್ತಿದ್ದಾನೆ 5 ಸಂಖ್ಯೆಗಳ ಸರಾಸರಿ 32 ಅಂತ.
ಸೊ 32 ಇಂಟು 5 ಬರ್ಕೋಬೇಕು ನಾನು ಮೊತ್ತವನ್ನು. ಓಕೆ, ಒಂದು ವೇಳೆ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ತೆಗೆದು ಹಾಕದಂದ್ರೆ ಮೈನಸ್ ಮಾಡೋದಂತ. ಸೊ ಮೈನಸ್ ಎಷ್ಟು ಸಂಖ್ಯೆನ ತೆಗಿಬೇಕು? ಒಂದು ಸಂಖ್ಯೆ. ಯಾವ ಸಂಖ್ಯೆ ಆಗಿರ್ಬೇಕು? ಅದು ಎಕ್ಸ್ ಅಂತ ಅನ್ಕೊಂತೀನಿ. ಡಿವೈಡೆಡ್ ಬೈ ತೆಗೆದು ಹಾಕಿದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸರಾಸರಿ 28 ಆಗುತ್ತೆ. ಸೊ ಮುಂಚೆ 5 ಸಂಖ್ಯೆ ಇತ್ತು, ನಾವು ಒಂದು ಸಂಖ್ಯೆನ ತೆಗೆದು ಹಾಕಿದ್ವಿ. ಸೊ ಸರಾಸರಿ ಎಷ್ಟಾಗುತ್ತೆ ಅವಾಗ? 28 ಆಗುತ್ತೆ. ಮೇಲ್ಗಡೆ ಬಂದಿರುವಂಥದ್ದು ಮೊತ್ತಗಳು, ಕೆಳಗಡೆ ಸಂಖ್ಯೆ, ಇದು ಸರಾಸರಿ ಆಗ್ತದೆ. ಸೊ 32 ಇಂಟು 5 ಅಂದ್ರೆ 160 ಆಗ್ತದೆ. ಮೈನಸ್ 1 ಇಂಟು ಎಕ್ಸ್ ಆಗುತ್ತೆ. ಭಾಗಿಸು 5ರಿಂದ 1 ಕಳೆದ್ರೆ 4 ಆಗುತ್ತೆ. ಇಸ್ ಈಕ್ವಲ್ಸ್ ಟು 28 ಆಗುತ್ತೆ. ಸೊ ಇವಾಗ ಅಬ್ಸರ್ವ್ ಮಾಡ್ರಿ, ಈ ಭಾಗಾಕಾರ 4 ಈ ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. 160 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಈ ಭಾಗಾಕಾರ ಈ ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. ಸೊ 4 ಇಂಟು 28 112 ಆಗುತ್ತೆ. ಸೊ ಈ ಪ್ಲಸ್ 112 ಈ ಕಡೆ ತಗೊಂಬರಿ, 160 ಮೈನಸ್ 112 ಆಗುತ್ತೆ. ಈ ಪ್ಲಸ್ ಎಕ್ಸ್ ಈ ಕಡೆ ತಗೊಂಬರಿ, ಸರಿ ಮೈನಸ್ ಎಕ್ಸ್ ಈ ಕಡೆ ಬಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ನ ಬೆಲೆ ಎಷ್ಟಾಗುತ್ತೆ? 48 ಆಗುತ್ತೆ. ಹಾಗಾದ್ರೆ ತೆಗೆದು ಹಾಕಿರೋ ಸಂಖ್ಯೆ ಯಾವುದು? 48. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ಎ ರೈಟ್ ಆನ್ಸರ್ ಆಗ್ತದೆ ಕ್ವಶನ್ ನಂಬರ್ 4ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ವಪ್ನಿಲ್ ಅವರು ಒಂದು ಸೋಫಾವನ್ನು 16 ದಿನಗಳಲ್ಲಿ ನಿರ್ಮಿಸಬಲ್ಲರು. ಓಕೆ, ಸ್ವಪ್ನಿಲ್ ಅನ್ನೋನು ಒಬ್ಬ ಸೋಫಾವನ್ನು 16 ದಿನಗಳಲ್ಲಿ ನಿರ್ಮಿಸಬಲ್ಲರು. ಅದೇ ಕೆಲಸವನ್ನು ರೇವತಿಯೊಂದಿಗೆ ಸೇರಿ ಅವರು 128 ಭಾಗಿಸು 17 ದಿನಗಳಲ್ಲಿ ಮುಗಿಸಬಲ್ಲರು. ಯಾರು? ಸ್ವಪ್ನಿಲ್ ಮತ್ತು ರೇವತಿಯವರು ಇಬ್ರು ಒಟ್ಟಿಗೆ ಸೇರಿ ಅದೇ ಸೋಫಾವನ್ನ 128 ಭಾಗಿಸು 17 ದಿನಗಳಲ್ಲಿ ಮುಗಿಸ್ತಾರೆ. ಒಂದು ವೇಳೆ ಅದೇ ಕೆಲಸವನ್ನು ರೇವತಿಯವರು ತಾವೊಬ್ಬರೇ ಮಾಡಿದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಎಷ್ಟು ದಿನಗಳನ್ನು ತೆಗೆದುಕೊಳ್ತಿದ್ರು ಅಂತ ಕೇಳ್ತಾರೆ. ಸೊ 16 ಮತ್ತು 128 ಭಾಗಿಸು 17ರದು LCM ಏನು ಬರುತ್ತೆ? 128 ಬರುತ್ತೆ. ಹಾಗಾದ್ರೆ ಸ್ವಪ್ನಿಲ್ನ ಕಾರ್ಯಕ್ಷಮತೆ ಎಷ್ಟು ಬರುತ್ತೆ? 8 ಬರುತ್ತೆ. ಸ್ವಪ್ನಿಲ್ ಮತ್ತು ರೇವತಿಯವರು ಇಬ್ಬರದ್ದು ಒಟ್ಟಿಗೆ ಕಾರ್ಯಕ್ಷಮತೆ ಎಷ್ಟು ಬರುತ್ತೆ? 17 ಬರುತ್ತೆ. ಸೊ ಸ್ವಪ್ನಿಲ್ ಮತ್ತು ರೇವತಿಯವರ ಒಟ್ಟಿಗೆ ಕಾರ್ಯಕ್ಷಮತೆ 17 ಇದೆ. ಅದರಲ್ಲಿ ಸ್ವಪ್ನಿಲ್ ಅವ್ರದ್ದು ಕಾರ್ಯಕ್ಷಮತೆ 8 ಇದೆ. ರೇವತಿಯವ್ರದ್ದು ಕಾರ್ಯಕ್ಷಮತೆ ನಮ್ಗೆ ಗೊತ್ತಿಲ್ಲ, ಇಸ್ ಈಕ್ವಲ್ಸ್ 17 ಇದೆ. ಪ್ಲಸ್ 8 ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ ರೇವತಿದ ಕಾರ್ಯಕ್ಷಮತೆ 9 ಬರುತ್ತೆ. ಸೊ ಒಟ್ಟು ಕೆಲಸ ಎಷ್ಟಿದೆ ನಮಗೆ? ಒಟ್ಟು ಕೆಲಸ 128 ಇದೆ. ಇದನ್ನು ಒಟ್ಟು ಕೆಲಸ ಅಂತ ಅನ್ಕೊಂತೀವಿ. ಭಾಗಿಸು 9 ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತದೆ. ಸೊ 128 ಭಾಗಿಸು 9 ದಿನಗಳು ಸರಿಯಾದ ಆನ್ಸರ್ ಆಗ್ತದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ ಈ ಕ್ವಶನ್ಗೆ. ಓಕೆ, ಒಂದು ಮೊತ್ತದ ಮೇಲೆ 5 ವರ್ಷಗಳವರೆಗೆ ಪಡೆದ ಸರಳ ಬಡ್ಡಿಯು ಆ ಮೊತ್ತದ 2/5ಕ್ಕೆ ಸಮ. ಹಾಗಾದ್ರೆ ವಾರ್ಷಿಕ ಬಡ್ಡಿಯ ದರ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ನಮ್ಗೆ ಫಾರ್ಮುಲಾ ಏನಿದೆ ಈ ಪ್ರಶ್ನೆಗೆ? ಸರಳ ಬಡ್ಡಿಗೆ SI ಇಸ್ ಈಕ್ವಲ್ಸ್ ಟು PTR ಡಿವೈಡೆಡ್ ಬೈ 100 ಇದೆ. ಓಕೆ, PTR ಡಿವೈಡೆಡ್ ಬೈ 100 ಇದೆ. ಈಗ ನಮಗೆ ಅಸಲನ್ನು ನಾನು P ಅಂತ ಅನ್ಕೊಂತೀನಿ. ಅಸಲನ್ನು P ಅಂತ ಅನ್ಕೊಂತೀನಿ. ಓಕೆ, ಹಾಗಾದ್ರೆ ನಂಗೆ ಬಂದಿರುವಂಥ ಸರಳ ಬಡ್ಡಿ ಎಷ್ಟಾಗುತ್ತೆ? ಸರಳ ಬಡ್ಡಿ ಹಣ ಎಷ್ಟಾಗುತ್ತೆ? ಇದರ 2/5ಕ್ಕೆ ಸಮ, ಅಂದ್ರೆ 2P ಡಿವೈಡೆಡ್ ಬೈ 5 ಅಂತ ಆಗುತ್ತೆ. ಎಷ್ಟು ವರ್ಷಗಳ ಬಗ್ಗೆ ಮಾತಾಡ್ತಿದ್ದಾರೆ ಅವರು? 5 ವರ್ಷಗಳ ಬಗ್ಗೆ. ಸೊ ಸಮಯವನ್ನು ಬರಿತೀನಿ ನಾನು. ಸಮಯ ಅಂದ್ರೆ ಟೈಮ್. ಎಷ್ಟು ವರ್ಷ ಇದೆ? 5 ವರ್ಷ ಇದೆ. ನಮ್ಗೆ ಏನು ಕೇಳ್ತಿದ್ದಾರೆ? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ಎಷ್ಟು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಆನ್ಸರ್ ಬರುತ್ತೆ. ಸೊ SI ಅಂದ್ರೆ ಎಷ್ಟಿದೆ ನಮಗೆ? 2P ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು P ನ P ಅಂತ ಅನ್ಕೊಂತೀವಿ. ಟೈಮ್ ಎಷ್ಟಿದೆ? 5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡು ಹುಡುಕ್ಬೇಕು ನಾವು, ಡಿವೈಡೆಡ್ ಬೈ 100. ಸೊ ಈ Pಗೆ ಈ P ಕ್ಯಾನ್ಸಲ್ ಆಯಿತು. ಓಕೆ, ಈ ಕಡೆ 2/5 ಇದೆ. ಈ ಭಾಗಾಕಾರ 100 ಈ ಕಡೆ ಬಂದಾಗ ಗುಣಾಕಾರ ಆಗುತ್ತೆ, ಗುಣಾಕಾರ ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ಇಸ್ ಈಕ್ವಲ್ಸ್ ಟು R ಆಗುತ್ತೆ. ಓಕೆ, ಸೊ 5 1 5 20 5 1 5 4 2 × 4 8% ಆಗುತ್ತೆ. ಸೊ R ಇಸ್ ಈಕ್ವಲ್ಸ್ ಟು 8% ಆಗುತ್ತೆ. ಸೊ ಬಡ್ಡಿ ದರ ಇದೆ 8% ಇದೆ ಬಡ್ಡಿ ದರ. ಓಕೆ, ಬಡ್ಡಿ ದರ ಎಷ್ಟಿದೆ? 8% ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9,000 ರೂಪಾಯಿ ಮೊತ್ತವನ್ನು ವಾರ್ಷಿಕ 80% ಚಕ್ರ ಬಡ್ಡಿ ದರದಲ್ಲಿ, ಸೊ ರೇಟ್ ಆಫ್ ಇಂಟ್ರೆಸ್ಟ್, ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಇದು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 80% ಕೊಟ್ಟಿದ್ದಾರೆ. ಒಂದು ವರ್ಷಕ್ಕೆ 80% ಬಡ್ಡಿ ದರ ಆಗ್ತದೆ. ಯಾವ ಬಡ್ಡಿ ಅದು? ಚಕ್ರ ಬಡ್ಡಿ ದರ ಆಗ್ತದೆ. ಓಕೆ, ಚಕ್ರ ಬಡ್ಡಿ ದರದಲ್ಲಿ ಲೆಕ್ಕ ಹಾಕಿದಲ್ಲಿ ಬಡ್ಡಿಯನ್ನು ಅರ್ಧ ವಾರ್ಷಿಕವಾಗಿ ಲೆಕ್ಕ ಹಾಕುವಂತೆ ನೀಡಲಾಗಿದೆ. ಅರ್ಧ ವಾರ್ಷಿಕವಾಗಿ ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತೆ 6 ತಿಂಗಳಾದ್ಮೇಲೆ ಇನ್ನೊಂದ್ಸಲ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒಟ್ಟು 2 ಸಲ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ 12 ತಿಂಗಳಲ್ಲಿ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ತಿಂಗಳಿಗೆ ಚಕ್ರ ಬಡ್ಡಿ ಎಷ್ಟಾಗಬಹುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಓಕೆ, 12 ತಿಂಗಳಿಗೆ
ಎಷ್ಟು ಚಕ್ರ ಬಡ್ಡಿ ಆಗ್ಬೋದು ಅಂತ. ಸೊ ಒಂದು ವರ್ಷಕ್ಕೆ 80% ಬಡ್ಡಿ ದರ ಇದೆ. ಸೊ ಒಂದು ವರ್ಷಕ್ಕೆ 80% ಅಂದರೆ 6 ತಿಂಗಳಿಗೆ ಎಷ್ಟಾಗ್ಬೋದು? ಸೊ 6 ತಿಂಗಳಿಗೆ 80/2 ಮಾಡಿದ್ರೆ 6 ತಿಂಗಳಿಗೆ 40% ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ. ಓಕೆ, 40% ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ. ಹಾಗಾದ್ರೆ ಈ 40% ಭಿನ್ನ ರಾಶಿ ರೂಪದಲ್ಲಿ ಹೇಗೆ ಬರಿಬೋದು? ನಾನು 4/10 ಅಂತ ಹೇಳಿ ಬರಿಬೋದು. ಹಾಗಾದ್ರೆ ಅಸಲು ಈಸ್ಟು ಮೊತ್ತ. ಸೊ ಇಲ್ಲಿ ಅಸಲು ಎಷ್ಟಿದೆ? ನಾ ಶಾರ್ಟ್ ಕಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಮಾಡ್ಬೇಕಾದ್ರೆ. ಈ 10ನ್ನ ನಾವು ಅಸಲು ಅಂತ ಅನ್ಕೊಂತೀವಿ, 10 ಆಗುತ್ತೆ. ಮೊತ್ತ ಅಂದ್ರೆ 10 + 4 ಎಷ್ಟಾಗುತ್ತೆ? 14 ಆಗುತ್ತೆ. ಸೊ ಇದು 6 ತಿಂಗಳದೇ. ನಾವು ಟೋಟಲ್ 12 ತಿಂಗಳದ್ದು ಕಂಡು ಹುಡುಕ್ಬೇಕು. ಸೊ ಇನ್ನೊಂದ್ಸಲ ಗುಣಾಕಾರ ಮಾಡ್ಕೋಬೇಕು ನಾವು. 10:14. ಸೊ 10 × 10 100 ಆಗುತ್ತೆ. 14 × 14 196 ಆಗುತ್ತೆ. ಸೊ ನಮಗೆ ಅಸಲು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 9,000 ಕೊಟ್ಟಿದ್ದಾರೆ. ಅಸಲು 9,000 ಕೊಟ್ಟಿದ್ದಾರೆ. ಸೊ ಇಂಟು ಎಷ್ಟು ಮಾಡ್ಬೇಕು ನಾವು? 90 ಮಾಡ್ಬೇಕು. ನಮಗೆ ಚಕ್ರ ಬಡ್ಡಿಯನ್ನ ಕೇಳ್ತಾ ಇದ್ದಾರೆ. ಸೊ ಚಕ್ರ ಬಡ್ಡಿ ಎಷ್ಟಿದೆ ಇಲ್ಲಿ? 100ರಿಂದ 196 ಕಳೆದ್ರೆ 96 ಬರುತ್ತೆ. 96 × 1 ಅನುಪಾತ ಅಂದ್ರೆ 90 ಆಯಿತು. ಸೊ 8,640 ರೂಪಾಯಿ ಆನ್ಸರ್ ಬರ್ತದೆ. ಸೊ 8,640 ಸರಿಯಾದಂತಹ ಆನ್ಸರ್ ಆಗ್ತದೆ. ಓಕೆ, ನೆನಪಿಟ್ಕೊಳ್ರಿ, 80%ನ ಡೈರೆಕ್ಟ್ ಆಗಿ ತಗೋಬಿಡ್ರಿ. 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ 6 ತಿಂಗಳಿಗೆ ಒಂದ್ಸಲ ಕ್ಯಾಲ್ಕುಲೇಷನ್ ಮಾಡಬೇಕು. ಉದಾಹರಣೆಗೆ ನಾನು ಇದು ಫಸ್ಟ್ ಬರೆದಿರೋದು 6 ತಿಂಗಳದ್ದು, ಆಮೇಲೆ ಸೆಕೆಂಡ್ ಟೈಮ್ ಬರೆದಿರೋದು ಇನ್ನೊಂದು 6 ತಿಂಗಳದ್ದು. ಸೊ ಟೋಟಲ್ 1 ವರ್ಷದ ಕ್ಯಾಲ್ಕುಲೇಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ 196ರಿಂದ 100 ವ್ಯತ್ಯಾಸ ತೆಗೆದ್ರೆ ನಮಗೆ ಚಕ್ರ ಬಡ್ಡಿ ಸಿಗ್ತದೆ. ಇಲ್ಲಿ ಗೊತ್ತಿರಬೇಕು ನಿಮಗೆ, ಇದು ಚಕ್ರ ಬಡ್ಡಿ ಆಗ್ತದೆ. ಮೊತ್ತ ಮತ್ತು ಅಸಲಿನ ವ್ಯತ್ಯಾಸ ಏನಾಗ್ತದೆ? ಚಕ್ರ ಬಡ್ಡಿ ಆಗ್ತದೆ. ಸೊ ವ್ಯತ್ಯಾಸ ಎಷ್ಟು ಬಂತು? 196ರಲ್ಲಿ 100 ಕಳೆದ್ರೆ 96 ಗುಣಿಸು 1 ಅನುಪಾತ ಅಂದ್ರೆ 90 ಬಂತು. ಸೊ 8,640 ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡು ಸಂಖ್ಯೆಗಳ ಗುಣಲಬ್ಧ 720 ಆಗಿದೆ ಮತ್ತು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ 4 ಆಗಿದೆ. ಸೊ ನಮಗೆ ಗುಣಲಬ್ಧ 720 ಕೊಟ್ಟಿದ್ದಾರೆ. ಹಾಗೇನೆ HCF ಕೊಟ್ಟಿದ್ದಾರೆ. HCF ಎಷ್ಟು ಕೊಟ್ಟಿದ್ದಾರೆ? ನಮಗೆ 4 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ LCM ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂತೀನಿ. ಈ ಥರದ ಪ್ರಶ್ನೆಗಳು ಬಹಳ ರಿಪೀಟೆಡ್ಲಿ ಎಕ್ಸಾಮ್ಗೆ ಬರ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ನಾನು ನಿಮಗೆ ಕ್ಲಾಸಸ್ಸಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನಾನು ಭಾಳ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿದ್ದೀನಿ. ನೋಡೋಣ, ಟ್ರೈ ಮಾಡಿ ಒಂದು ನಿಮಿಷಕ್ಕೆ. ಸೊ ಏನಿದೆ? ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ x × y ಅಂತ ಅನ್ಕೊಳ್ರಿ. ಓಕೆ, x × y ಇದು ಎರಡು ಸಂಖ್ಯೆಗಳು. ಮೊದಲನೇ ಸಂಖ್ಯೆ x ಇದೆ, ಎರಡನೇ ಸಂಖ್ಯೆ y ಇದೆ. ಈ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ 4 ಆಗಿದೆ. ಅಂದ್ರೆ ಇದು ಸೂತ್ರ ಏನು ಬರುತ್ತೆ? HCF × LCM ಬರ್ತದೆ. ನಮಗೆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 720 ಅಂತ ಕೊಟ್ಟಿದ್ದಾರೆ. HCF ಕೊಟ್ಟಿದ್ದಾರೆ 4 ಅಂತ. ನಾವು LCM ನ ಕಂಡು ಹುಡುಕ್ಬೇಕು. ಸೊ ಗುಣಾಕಾರ 4 ಈ ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. 720/4 LCM ಆಗುತ್ತೆ. ಸೊ ನೀವು ಕಡ್ತಾ ಹೊಡೆದ್ರೆ 4 1 3 ಉಳಿತದೆ 8. ಸೊ LCM ಎಷ್ಟು ಬರುತ್ತೆ ಇದರದ್ದು? 180 ಬರ್ತದೆ. ಸೊ 180 ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ 180 ಈಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ನಿಮ್ಗಿದು ಗೊತ್ತಿರಬೇಕು. ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮಸಗಳಿಗೆ ಗುಣಲಬ್ಧಕ್ಕೆ ಸಮವಾಗಿರ್ತದೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಒಂದು ವೇಳೆ 6 ಪೆನ್ನುಗಳ ಅಸಲು ಬೆಲೆ ಅಂದ್ರೆ ಏನಾಗುತ್ತೆ? ಕಾಸ್ಟ್ ಪ್ರೈಸ್. ಸೊ 6 ಪೆನ್ನುಗಳ ಕಾಸ್ಟ್ ಪ್ರೈಸ್ 5 ಪೆನ್ನುಗಳ ಮಾರಾಟದ ಬೆಲೆಗೆ ಸಮವಾಗಿದ್ದರೆ, 5 ಪೆನ್ನುಗಳ ಮಾರಾಟದ ಬೆಲೆ ಅಂದ್ರೆ SP ಅಂತ ಅಂತೀವಿ. ಸೊ CP ಇಲ್ಲೇ ಇರಲಿ, ಈ ಗುಣಾಕಾರ SP ಈ ಕಡೆ ಬಂದಾಗ ಭಾಗಾಕಾರ SP ಆಗುತ್ತೆ. ಇಲ್ಲಿ 5 ಇದೆ, ಈ ಗುಣಾಕಾರ 6 ಆ ಕಡೆ ಹೋದಾಗ ಭಾಗಾಕಾರ ಆಗುತ್ತೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ? 5 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಇಲ್ಲಿ 6 ಇದೆ. ನಮಗೆ ಶೇಕಡಾವಾರು ಲಾಭ ಅಥವಾ ನಷ್ಟ ಕೇಳ್ತಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ತಗೊಂಡಿದ್ದು 5 ರೂಪಾಯಿಗೆ, ಮಾರಾಟ ಮಾಡ್ತಿದ್ದು 6 ರೂಪಾಯಿಗೆ ಅಂದ್ರೆ ನಮಗೆ ಲಾಭ ಆಗ್ತದೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಆಗ್ತಿದೆ ನಮಗೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನು ಕಂಡು ಹುಡುಕ್ಬೇಕೀಗ ನಾವು. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನಿದೆ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಮಾರಾಟದ ಬೆಲೆ ಎಷ್ಟಿದೆ? 6 ಇದೆ. ಕೊಂಡ ಬೆಲೆ 5 ಇದೆ. ಅಸಲು ಬೆಲೆ ಅಂತೀವಿ ಇದನ್ನ.
5 ಇಂಟು 100. ಸೊ 6ರಿಂದ 5 ಕಳೆದ್ರೆ 1/5 ಇಂಟು 100 ಆಗುತ್ತೆ. ಸೊ 5 1 5 20 100. ಸೊ 20% ಲಾಭ ಹಾಕಬೇಕು. ಸೊ 20% ಲಾಭ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಈ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್, 364 ಮೀಟರ್ ಉದ್ದದ ರೈಲು ಒಂದು ವಿದ್ಯುತ್ ಕಂಬವನ್ನು 12 ಸೆಕೆಂಡುಗಳಲ್ಲಿ ದಾಟುತ್ತದೆ. 12 ಸೆಕೆಂಡುಗಳಲ್ಲಿ ದಾಟುತ್ತದೆ. ನಾನು ಇಲ್ಲಿವರೆಗೆ ಮಾತ್ರ ಪ್ರಶ್ನೆಯನ್ನು ಓದ್ಕೊಂತೀನಿ. ಸೊ ಅದನ್ನು ಫಸ್ಟ್ ಬಿಡಿಸ್ಕೊಂತೀನಿ ನಾನು. ಅವರೇ ಹೇಳ್ತಿದ್ದಾರೆ ನಮಗೆ ಸೂತ್ರ ಏನಿದೆ, L = S × T ಸೂತ್ರ. ರೈಲಿನ ಉದ್ದ L ಅಂದರೆ ರೈಲಿನ ಉದ್ದ = ರೈಲಿನ ವೇಗ ಗುಣಿಸು ರೈಲು ತೆಗೆದುಕೊಂಡಂತ ಸಮಯ. ಸೊ ರೈಲಿನ ಉದ್ದ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 384 ಮೀಟರ್ = ರೈಲಿನ ವೇಗ ಗೊತ್ತಿಲ್ಲ, ಬಟ್ ರೈಲು ಎಷ್ಟು ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟ್ತದೆ? 12 ಸೆಕೆಂಡುಗಳಲ್ಲಿ ದಾಟ್ತದೆ. ಸೊ ಈ ಗುಣಾಕಾರ 12 ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. ಸೊ S = 384/12. ಹಾಗಾದ್ರೆ ರೈಲಿನ ವೇಗ ಎಷ್ಟಾಗುತ್ತೆ? S1 ಅಂತ ಅನ್ಕೊಂತೀನಿ ನಾನು ಇದನ್ನ. ರೈಲಿನ ವೇಗ ಆಗುತ್ತೆ 32 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನಾನು ಇಲ್ಲಿ ಎಲ್ಲಿಯೂ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿಲ್ಲ. ಸೊ ಅರ್ಧ ಕ್ವಶನ್ಗೆ ಆನ್ಸರ್ ಆಯ್ತು. ಸೊ ನೆಕ್ಸ್ಟ್ ಮುಂದೆ ಏನು ಹೇಳ್ತಿದ್ದಾರೆ ಅವರು ಪ್ರಶ್ನೆಯಲ್ಲಿ, ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅಷ್ಟೇ ಉದ್ದದ ಮತ್ತೊಂದು ರೈಲನ್ನು 12 ಸೆಕೆಂಡುಗಳಲ್ಲಿ ದಾಟ್ತದೆ. ಫಸ್ಟಿಗೆ ಕಂಬವನ್ನು ದಾಟ್ತದೆ. ಕಂಬವನ್ನು ದಾಟಿ ಆದ್ಮೇಲೆ ಈಗ ರೈಲನ್ನು ದಾಟ್ತದೆ. ಹಾಗಾದ್ರೆ ಎರಡೂ ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಿದ್ದಾವೆ. ಸೊ L1 + L2 = S1 + S2 × T. ವಿರುದ್ಧ ದಿಕ್ಕು ಆದ್ರೆ ಇಲ್ಲಿ ಪ್ಲಸ್ ಬರೀಬೇಕು, ಒಂದೇ ದಿಕ್ಕಾದ್ರೆ ಮೈನಸ್ ಬರ್ಕೋಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ಇದು ಸೂತ್ರ ಆಗ್ತದೆ. ಹಾಗಾದ್ರೆ ಎರಡೂ ರೈಲುಗಳು ಒಂದೇ ಉದ್ದವನ್ನು ಹೊಂದಿದೆ. ಸೊ 384 + 384 = ಒಂದು ರೈಲಿನ ಉದ್ದ 32 ಇದೆ. ಇನ್ನೊಂದು ಗೊತ್ತಿಲ್ಲ ನಮಗೆ, ಅದನ್ನೇ ಕಂಡು ಹುಡುಕ್ಬೇಕು. ಇಂಟು 12 ಸೆಕೆಂಡ್ಗಳಲ್ಲಿ ದಾಟ್ತಾವೆ. ಸೊ 768 = 32 + S2. ಈ ಗುಣಾಕಾರ 12 ಈ ಕಡೆ ಬಂದಾಗ ಭಾಗಾಕಾರ 12. ಸೊ ಭಾಗಿಸಿದಾಗ 64 = 32 + S2 ಆಗುತ್ತೆ. ಈ +32 ಹಾಕೊಡೋದ್ರೆ ಮೈನಸ್ ಆಗುತ್ತೆ. ಸೊ ಎಸ್ ಇನ್ನೊಂದು ರೈಲಿನ ವೇಗ 32 ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ಸೊ 32 ಮೀಟರ್ ಪರ್ ಸೆಕೆಂಡ್ ಸರಿಯಾದಂತಹ ಉತ್ತರ ಆಗ್ತದೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಸೂತ್ರ ಬರೆಯುವಂಥದ್ದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ವಸ್ತುವಿನ ನಮೂದಿತ ಬೆಲೆಯು ಆ ವಸ್ತುವಿನ ಅಸಲು ಬೆಲೆಗಿಂತ 60% ಹೆಚ್ಚಾಗಿದೆ. ಸೊ ನನ್ನ ಅಸಲು ಬೆಲೆಯನ್ನ 100 ಅಂತ ಅನ್ಕೊಂತೀನಿ. ಅಸಲು ಬೆಲೆ ಅಂದ್ರೆ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಆಗುತ್ತೆ. ಸೊ ಅಸಲು ಬೆಲೆಯನ್ನ ನಾನು 100 ಅಂತ ಅನ್ಕೊಂತೀನಿ. ಓಕೆ, ಅಸಲು ಬೆಲೆಗಿಂತ 60% ಹೆಚ್ಚಾಗಿದೆ. ಏನು? ನಮೂದಿತ ಬೆಲೆ ಹೆಚ್ಚಾಗಿದೆ. ಸೊ ನಮೂದಿತ ಬೆಲೆ ಅಂತಂದ್ರೆ ಏನಂತ ಅನ್ಕೊಂತೀವಿ? MRP ಅಂತೀವಿ. ಸೊ MRP 60% ಜಾಸ್ತಿ ಆಯ್ತಂದ್ರೆ 165. ಒಂದು ವೇಳೆ ಆ ವಸ್ತುವಿನ ಮೇಲೆ 20% ರಿಯಾಯಿತಿಯನ್ನು ನೀಡಿದ್ರೆ ಈಗ ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ಬೇಕು. ಡಿಸ್ಕೌಂಟ್ ಕೊಟ್ಟ ಮೇಲೆ ನಮಗೆ ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡಬೇಕು? 20% ಡಿಸ್ಕೌಂಟ್ ಕೊಡಬೇಕು. ಸೊ ಅದ್ರದ್ದು MRP 160 ಇತ್ತು, 20% ಡಿಸ್ಕೌಂಟ್ ಕೊಡ್ತೀವಿ. 100ರಿಂದ 20 ಕಳಿರಿ, ಡಿಸ್ಕೌಂಟ್ ಕೊಟ್ಟುಬಿಟ್ವಿ, 80 ಉಳಿತು. ಭಾಗಿಸು 100. 0ಗೆ 0 ಹೋಯ್ತು, ಈ 0ಗೆ ಈ 0 ಹೋಯ್ತು. ಸೊ ಗುಣಾಕಾರ ಮಾಡ್ರಿ. 6 8 48, 4 6 1 4 12, 128 ರೂಪಾಯಿ ಬಂತು. 128 ಬಂತು. ಇವಾಗ ಅಬ್ಸರ್ವ್ ಮಾಡ್ರಿ, ಮಾರಾಟದ ಬೆಲೆ 128 ಇದೆ, ಕೊಂಡ ಬೆಲೆ ಅಥವಾ ಅಸಲು ಬೆಲೆ ಎಷ್ಟಿದೆ? 100 ಇದೆ. 100 ಮೇಲೆ ಎಷ್ಟು ಲಾಭ ಆಯಿತು? 28% ಲಾಭ ಆಯಿತು. ಸೊ 28% ಲಾಭ ಸರಿಯಾದ ಆನ್ಸರ್ ಆಗ್ತದೆ. ಸೊ 28%. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, 3 ನೋಟ್ ಪುಸ್ತಕಗಳು ಮತ್ತು 6 ಪೆನ್ನುಗಳ ಬೆಲೆಯು 3000 ಆಗಿದೆ. ಅಷ್ಟೇ ಹಣದಿಂದ ಒಂದು ನೋಟ್ ಪುಸ್ತಕ ಮತ್ತು 12 ಪೆನ್ನುಗಳನ್ನು ಖರೀದಿಸಬಹುದು. ರಾಜು 15 ಪೆನ್ನುಗಳನ್ನು ಖರೀದಿಸಲು ಬಯಸಿದರೆ ಅವನು ಎಷ್ಟು ಹಣವನ್ನು ಪಾವತಿಸಬೇಕಾಗುತ್ತದೆ ಅಂತೇಳಿ. ಓಕೆ, ಸೊ ಒಂದು ಸ್ವಲ್ಪ ಕ್ವಶನ್ ಓದ್ಕೊಳ್ರಿ ನೀಟಾಗಿ. ಸೊ ನೀಟಾಗಿ ಅಬ್ಸರ್ವ್ ಮಾಡ್ರಿ. 3 ನೋಟ್ ಪುಸ್ತಕಗಳು ಮತ್ತು 6 ಪೆನ್ನುಗಳ ಬೆಲೆ. ಸೊ ನಾನು ಇಲ್ಲಿ ಬರೀತೀನಿ ನೋಡ್ರಿ, 3 ನೋಟ್ ಪುಸ್ತಕಗಳನ್ನ N ಅಂತ ಬರ್ಕೊಂತೀನಿ ಮತ್ತು 6 ಪೆನ್ನುಗಳನ್ನ P, ಪೆನ್ನುಗಳಂದ್ರೆ P ಅಂತ ಬರಿತೀನಿ. ಅವುಗಳ ಬೆಲೆ ಎಷ್ಟಿದೆ? 3000 ರೂಪಾಯಿ ಇದೆ.
ಅಷ್ಟೇ ಹಣದಿಂದ ಅಂದ್ರೆ ಅದೇ 3,000ದಿಂದ ಒಂದು ನೋಟ್ ಪುಸ್ತಕ 1N ಪ್ಲಸ್ 12 ಪೆನ್ನುಗಳನ್ನು ಖರೀದಿಸಬಹುದು. ಹಾಗಾದ್ರೆ 15 ಪೆನ್ನುಗಳದ್ದು ಬೆಲೆ ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಲೀನಿಯರ್ ಇಕ್ವೇಶನ್ ಕ್ವಶನ್ ಆಗ್ತದೆ ಇದು. ಸೊ ನಾನು ಇದನ್ನು ಬಿಡಿಸ್ಬೇಕಂತಂದ್ರೆ ಏನು ಮಾಡ್ಕೊತೀನಿ, ಅಬ್ಸರ್ವ್ ಮಾಡ್ರಿ, ನನಗೆ ಪಿದು ಆನ್ಸರ್ ಬೇಕು, ಪೆನ್ನುಗಳ ಬೆಲೆ ಬೇಕು. ಹಾಗಾಗಿ ನಾನು ಏನನ್ನ ಕ್ಯಾನ್ಸಲ್ ಮಾಡ್ಬೇಕಂತಂದ್ರೆ ಈ ಸಮೀಕರಣಕ್ಕೆ ನಾನು 3ರಿಂದ ಗುಣಾಕಾರ ಮಾಡ್ಕೊತೀನಿ. ಸೊ ಗುಣಾಕಾರ ಮಾಡ್ಕೊಂಡಾಗ ಏನಾಗುತ್ತೆ ದಯವಿಟ್ಟು ಅಬ್ಸರ್ವ್ ಮಾಡ್ರಿ. ಸೊ 3 ಇಂಟು 1N ಏನಾಗುತ್ತೆ 3N ಆಗುತ್ತೆ. 3 ಇಂಟು 12P ಏನಾಗುತ್ತೆ 36P ಆಗುತ್ತೆ. 3 ಇಂಟು 3,000 ಅಂದ್ರೆ ಎಷ್ಟಾಗುತ್ತೆ 9,000. ನಾನು ಈ ಇಕ್ವೇಶನ್ ಅನ್ನು ಇದ್ದ ಹಾಗೆ ಬರಿತೀನಿ. ಸೊ 3N ಪ್ಲಸ್ 6P ಇಸ್ ಈಕ್ವಲ್ಸ್ ಟು 3,000 ಅಂತ ಬರಿತೀನಿ. ಈಗ ಎಲ್ಲವನ್ನು ಕಳೀತೀನಿ, ನಾನು ಮೈನಸ್ ಮಾಡ್ತೀನಿ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. 36P ಇಂದ 6P ಕಳೆದ್ರೆ 30P ಉಳಿತದೆ. 9,000ದ 3,000 ಕಳೆದ್ರೆ 6,000 ಉಳಿತದೆ. ಸೊ 0ಗೆ 0 ಆಯಿತು, 3 1 3 2. ಸೊ ಒಂದು ಪೆನ್ನಿನ ಬೆಲೆ 200 ರೂಪಾಯಿ ಬಂತು ನಮಗೆ. ಒಂದು ಪೆನ್ನಿನ ಬೆಲೆ ಬಂತು 200 ರೂಪಾಯಿ ಅಂತ. ಸೊ ನಮ್ಗೆ ಎಷ್ಟು ಪೆನ್ನುಗಳದ್ದು ಕೇಳ್ತಿದ್ದಾರೆ ಅವರು, 15 ಪೆನ್ನುಗಳದ್ದು ಕೇಳ್ತಿದ್ದಾರೆ. ಸೊ ಒಂದು ಪೆನ್ನಿನ ಬೆಲೆ 200 ಇದೆ, ನಮ್ಗೆ 15 ಪೆನ್ ಇದ್ದು ಬೇಕು. ಸೊ ಎಷ್ಟು ಬಂತು ಆನ್ಸರ್ 3,000 ಆನ್ಸರ್ ಬಂತು. ಸೊ 3,000 ಸರಿಯಾದಂಥ ಆನ್ಸರ್ ಆಗ್ತದೆ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ವೇಳೆ 72 ಬೈಂಡರ್ಗಳು 22 ದಿನಗಳಲ್ಲಿ 720 ಬೈಂಡ್ಗಳನ್ನು ಮಾಡಲು ಸಾಧ್ಯವಾದರೆ, ಸೊ ಸಮೀಕರಣ ಬರೀಬೇಕು. ಸಮಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಇದು. ಸೊ ಏನು 72 ಬೈಂಡರ್ಗಳು 22 ದಿನಗಳಲ್ಲಿ 720 ಪುಸ್ತಕಗಳನ್ನು ಬೈಂಡ್ ಮಾಡಲು ಸಾಧ್ಯವಾದರೆ ಎಷ್ಟು ಬೈಂಡರ್ಗಳು 12 ದಿನಗಳಲ್ಲಿ 660 ಪುಸ್ತಕಗಳನ್ನು ಬೈಂಡ್ ಮಾಡಲು ಬೇಕಾಗ್ತದೆ ಅಂತ. ಸೊ ಜಸ್ಟ್ ಈ ಗುಣಾಕಾರ 12 ಕಡೆ ಬಂದ್ರೆ ಭಾಗಾಕಾರ ಆಗುತ್ತೆ. ಇದು ಭಾಗಾಕಾರ 620 ಕಡೆ ಬಂದ್ರೆ ಗುಣಾಕಾರ ಆಗುತ್ತೆ. ಸೊ 72 ಇಂಟು 22 ಇಂಟು 660 ಭಾಗಿಸು 720 ಇಂಟು 12 ಇಸ್ ಈಕ್ವಲ್ಸ್ ಟು ಬಿ. ಸೊ ಕ್ಯಾನ್ಸಲೇಷನ್ ಮಾಡ್ರಿ ಎಲ್ಲ ಕಡೆನೂ. ಸೊ 72 1 72 10 ಈ 0ಗೆ ಈ 0 ಹೋಯ್ತು. ನೆಕ್ಸ್ಟ್ 2 6 2 11 6 1 6 11 11 ಇಂಟು 11 121 ಬೈಂಡರ್ಗಳು ಬೇಕಾಗ್ತವೆ. ಸೊ ಆಪ್ಷನ್ ಡಿ 121 ಇಸ್ ದಿ ರೈಟ್ ಆನ್ಸರ್. ಓಕೆ, 121 ಸರಿಯಾದಂಥ ಉತ್ತರವಾಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 32ರ ಹಿಂದಿನ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತೀವಿ ನಾವು. ಅವಿಭಾಜ್ಯ ಸಂಖ್ಯೆಗಳು ಅವುಗಳ ಸರಾಸರಿ ಎಷ್ಟಾಗುತ್ತದೆ ಅಂತ ಕೇಳ್ತಾರೆ. ಸೊ 32ಕ್ಕಿಂತ ಕಡಿಮೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವುದೆಲ್ಲ ಆಗ್ತವೆ, 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 9 ಆಗಲ್ಲ 10 ಆಗಲ್ಲ 11 13 17 19 20 21 22 23 24 25 26 27 29 31. ಸೊ 1 2 3 4 5 6 7 8 9 10 11. ಸೊ ಭಾಗಿಸು 11. ಸೊ ಎಲ್ಲವನ್ನು ಕೂಡಿಸಿದಾಗ 160 ಭಾಗಿಸು 11 ಭಾಗಾಕಾರ ಮಾಡಿದ್ರೆ 14.54 ಬರ್ತದೆ ಸರಾಸರಿ. ಸೊ 14.54 ಸರಿಯಾದ ಆನ್ಸರ್ ಆಗ್ತದೆ. ಓಕೆ, ಅವಿಭಾಜ್ಯ ಸಂಖ್ಯೆಗಳು ಅವುಗಳಿಂದ ಮಾತ್ರ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಮತ್ತೆ ಬೇರೆ ಯಾವುದೇ ಸಂಖ್ಯೆಗಳಿಂದ ಭಾಗಿಸಲ್ಪಡಬಾರದು ಅಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಗೋಳದ ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ. ಅಂದ್ರೆ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಮುಂಚೆ ಅದರ ತ್ರಿಜ್ಯ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಇದು, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ತ್ರಿಜ್ಯ ಅಂತಂದ್ರೆ ರೇಡಿಯಸ್. ಸೊ ಮುಂಚೆ ಅದರ ರೇಡಿಯಸ್ ಇತ್ತು R ಅಂತ ಇತ್ತು ಮುಂಚೆ. ಸೊ ಈಗ ಏನು ಮಾಡಿದ್ರೆ ಆ ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ. ಸೊ ಆಮೇಲೆ ಏನಾಗುತ್ತೆ, ಆ ರೇಡಿಯಸ್ ಅನ್ನ ಮುಂಚೆ R ಇದ್ದದಂತನ 1.5 ಮಾಡ್ತಾರೆ. ಅಂದ್ರೆ 50% ಜಾಸ್ತಿ ಮಾಡ್ತಾರೆ. ಸೊ 1.5 ಅಂತಂದ್ರೆ ನಾನು 3/2 ಬರಿತೀನಿ. ಸೊ 3ನ್ನ ಅರ್ಧ ಮಾಡಿದ್ರೆ 1.5 ಆಗುತ್ತೆ. ಸೊ 3R/2 ಆಗ್ತದೆ.
ಓಕೆ, ಮುಂಚೆ ರೇಡಿಯಸ್ ಎಷ್ಟಿತ್ತು 6 ಇತ್ತು ಅನ್ಕೊಳ್ರಿ, ಆಮೇಲೆ 50% ಹೆಚ್ಚೆ ಮಾಡಿದ್ರು, 50% ಹೆಚ್ಚು ಮಾಡಿದಾಗ ರೇಡಿಯಸ್ ಏನಾಗುತ್ತೆ 3r ಡಿವೈಡೆಡ್ ಬೈ 2 ಆಗುತ್ತೆ. ಹಾಗಾದ್ರೆ ಮುಂಚೆ ವಾಲ್ಯೂಮ್ ಇದು ಫಾರ್ಮುಲಾ ಏನಿತ್ತು? ಸೊ ಮುಂಚೆ ವಾಲ್ಯೂಮ್ ಇದು ಫಾರ್ಮುಲಾ ಇತ್ತು V1 ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 3 ಇಂಟು ಪೈ ಇಂಟು ಇಲ್ಲಿ ಆರ್ ಏನಿದೆ ಆರ್ ಇದೆ ಆರ್ ಕ್ಯೂಬ್ ಅಂತ ಇತ್ತು. ಸೊ ಇದು ಮುಂಚೆ ನಾವು ತ್ರಿಜ್ಯವನ್ನು ಹೆಚ್ಚಿಸುವುದಕ್ಕಿಂತ ಮುಂಚೆ ಇದ್ದಂಥ ಸೂತ್ರ. ಆಮೇಲೆ ಇಲ್ಲಿಗೆ ಬಂದಾಗ ಸೂತ್ರ ಏನಾಗುತ್ತೆ, V2 ಇಸ್ ಈಕ್ವಲ್ಸ್ ಟು 4 ಡಿವೈಡ್ ಬೈ 3 ಇಂಟು ಪೈ ಇಂಟು ಈಗ ರೇಡಿಯಸ್ ಅಂತ 3r ಡಿವೈಡ್ ಬೈ 2 ಇದೆ. ಸೊ 3r ಡಿವೈಡ್ ಬೈ 2 ಹೋಲ್ ಟು ದ ಪವರ್ 3 ಆಗುತ್ತೆ. ಸೊ ಫಸ್ಟ್ ಇದನ್ನು ಬಿಡಿಸ್ಕೊಡ್ರಿ. ಸೊ V2 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 4 ಡಿವೈಡ್ ಬೈ 3 ಇಂಟು ಪೈ ಇಂಟು 3 ಕ್ಯೂಬ್ ಅಂದರೆ 27 r ಕ್ಯೂಬ್ ಆಗುತ್ತೆ, ಡಿವೈಡ್ ಬೈ 2 ಕ್ಯೂಬ್ ಅಂದರೆ 8 ಆಗುತ್ತೆ. ಸೊ ನಾವು ಕಡ್ತಾ ಹೊಡೆದಾಗ 4 1 4 2 8, 3 1 3 9 27 ಆಗುತ್ತೆ. ಹಾಗಾದರೆ V2 ಇಸ್ ಈಕ್ವಲ್ಸ್ ಟು ಏನು ಬಂತು, V2 is equals to 9 pi r cube divided by 2 1. ಸೊ ನಾ ಇದನ್ನೆಲ್ಲ ಇನ್ನೊಂದ್ಸಲ ಬರಿತೀನಿ, ಈ V1 ಮತ್ತು V2 ನ ಇನ್ನೊಂದ್ಸಲ ಬರಿತೀನಿ. ಸೊ V1 ಏನಿದೆ ನಮಗೆ, V1 is equals to 4 divided by 3 ಇಂಟು ಪೈ ಇಂಟು r ಕ್ಯೂಬ್ ಇದೆ. ಓಕೆ, ಹಾಗೇನೆ V2 ಏನಿದೆ ನಮ್ಮ ಹತ್ರ, V2 is equals to 9 divided by 2 ಇಂಟು ಪೈ ಇಂಟು ಆರ್ ಕ್ಯೂಬ್ ಇದೆ. ಸೊ ಎರಡರಲ್ಲೂ ಪೈ ಆರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ V1 ಫೈನಲ್ ಏನು ಉಳಿತು, V1 ಇಸ್ ಈಕ್ವಲ್ಸ್ ಟು 4 ಡಿವೈಡೆಡ್ ಬೈ 3 ಉಳಿತು, V2 ಇಸ್ ಈಕ್ವಲ್ಸ್ ಟು 9 ಡಿವೈಡೆಡ್ ಬೈ 2 ಉಳಿತು. ಸೊ ವಾಲ್ಯೂಮ್ ಜಾಸ್ತಿ ಆಗಿದೆ ನೋಡ್ರಿ, ಮುಂಚೆ 4/3 ಇದ್ದಂತ ವಾಲ್ಯೂಮ್ ಇವಾಗ ಎಷ್ಟಾಗಿದೆ 9/2 ಆಗಿದೆ. ಘನಫಲ ಅಂತಂದ್ರೆ ವಾಲ್ಯೂಮ್ ಅಂತ ಅರ್ಥ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ ಕೇಳ್ತಿದ್ದಾರೆ. ಹೇಗೆ ಮಾಡಬೇಕು, V2 ಮೈನಸ್ V1 ಡಿವೈಡ್ ಬೈ V1 ಇಂಟು 100 ಸೂತ್ರ. ಯಾರಿಗಾನ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿಕೊಟ್ರಿ. ಓಕೆ, ಸೊ V2 ಅಂದ್ರೆ ಏನಿದೆ 9/2 ಇದೆ, ಮೈನಸ್ V1 ಅಂದ್ರೆ 4/3 ಇದೆ, ಭಾಗಿಸು 4 ಇಂಟು 100. ನೀವು ಇದನ್ನು LCM ತೆಗೆದು ಕ್ಯಾಲ್ಕುಲೇಷನ್ ಮಾಡಿದ್ರೆ 237.5% ಹೆಚ್ಚಳ ಆಗಿರುವಂತಹ ಆನ್ಸರ್ ಬರ್ತದೆ. ಸೊ ಯಾವ್ದು ಆಪ್ಷನ್ ಸರಿ ಆಗ್ತದೆ ಇದರಲ್ಲಿ, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇತ್ತಂದ್ರೆ V1 ಇಸ್ ಈಕ್ವಲ್ಸ್ ಟು 4 ಡಿವೈಡ್ ಬೈ 3 ಅಷ್ಟೇ ಉಳಿತದೆ. V2 ಇಸ್ ಈಕ್ವಲ್ಸ್ ಟು ರೇಡಿಯಸ್ ಬಂದ್ಬಿಟ್ಟು 50% ಹೆಚ್ಚಾಗೋದ್ರಿಂದ, ಓಕೆ 50% ಹೆಚ್ಚಾಗೋದ್ರಿಂದ 3 ಕ್ಯೂಬ್ ಅಂದರೆ 9 ಆಗುತ್ತೆ, 2 ಕ್ಯೂಬ್ ಅಂದರೆ 8 ಆಗುತ್ತೆ, ಇಂಟು 4/3 ಮಾಡ್ರಿ. ಓಕೆ, ಇಂಟು 4/3 ಮಾಡ್ರಿ, ಸಾರಿ ಇದು 27 ಆಗುತ್ತೆ. ಸೊ 3 1 3 9 4 1 4 2 ಡೈರೆಕ್ಟ್ಲಿ ನೀವು ಇದನ್ನು ಬರೀಬೋದು 9/2 ಅಂತ. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಡೈರೆಕ್ಟಾಗಿ 237.5% ಅಂತ ಬರುತ್ತೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ ಆನ್ಸರ್, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 16th ಕ್ವಶನ್ ನೋಡೋಣ. ಭಾಳ ಈಸಿಯೆಸ್ಟ್ ಕ್ವಶನ್. 0.01 ಸ್ಕ್ವೇರ್ ಪ್ಲಸ್ 0.1 ಸ್ಕ್ವೇರ್ 0.1 ಸ್ಕ್ವೇರ್ ಪ್ಲಸ್ 0.01 ಸ್ಕ್ವೇರ್ನ ಮೌಲ್ಯ ಎಷ್ಟು ಅಂತ ಕೇಳ್ತಾರೆ. ಸೊ 0.1 ಸ್ಕ್ವೇರ್ ಅಂದರೆ 0.01 ಆಗುತ್ತೆ, 0.01 ಅಂದರೆ 0.00001 ಆಗ್ತದೆ. ಸೊ ನೀವು ಆ್ಯಡ್ ಮಾಡಿದಾಗ ಆನ್ಸರ್ ಎ ಬರ್ತದೆ. ಏನು 0.0101 ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಿ 0 ಕಡಿಮೆ ಮಾಡಬೇಕು, 0101 ರೈಟ್ ಆನ್ಸರ್ ಬರ್ತದೆ ಆ್ಯಡ್ ಮಾಡಿದಾಗ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. P is to Q is to R 3 ವ್ಯಕ್ತಿಗಳ ನಡುವೆ 8,400 ರೂಪಾಯಿಗಳನ್ನು 2/3:3:1/2 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದ್ರೆ ಅವರ ಪಾಲು ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ. ನಾನು ಅನುಪಾತಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೆ ನಾನು ನಿಮಗೆ. ಅನುಪಾತಗಳನ್ನು ಭಿನ್ನ ರಾಶಿಯಲ್ಲಿ ಕೊಟ್ಟಾಗ ಅವುಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ. ಸೊ ಇಲ್ಲಿ 3ರ ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕೇವಲ 3 ಇದ್ರೆ ಇಲ್ಲಿ ಏನಿದೆ ಅಂತ ಅರ್ಥ, 1 ಇದೆ ಅಂತ ಅರ್ಥ. ಹಾಗಾದ್ರೆ ಈಗ ನಾವು LCM ತೆಗಿಬೇಕು. ಯಾವುದ್ರಲ್ಲಿ LCM ತೆಗಿಬೇಕು, ಡಿನಾಮಿನೇಟರ್. ಸೊ 3 1 ಮತ್ತು 2 LCM ತೆಗಿಬೇಕು. ಎಷ್ಟು ಬರುತ್ತೆ LCM 6 ಬರುತ್ತೆ.
ಸೊ ಇಲ್ಲಿ 6 ಆಗ್ಬೇಕಂದ್ರೆ 2ರಿಂದ ಗುಣಿಸ್ಕೋಬೇಕಾಗುತ್ತೆ, ಹಾಗಾಗಿ ನ್ಯೂಮರೇಟರ್ಗೂ 2ರಿಂದ ಗುಣಿಸ್ಕೊಡ್ರಿ. ಇಲ್ಲಿ 6 ಆಗ್ಬೇಕಂದ್ರೆ 6ರಿಂದ ಗುಣಿಸ್ಕೋಬೇಕು, ಮೇಲ್ಗಡೆ ಕೂಡ 6ರಿಂದ ಗುಣಿಸ್ಕೊಡ್ರಿ. ಇಲ್ಲಿ 6 ಆಗ್ಬೇಕಂದ್ರೆ 3ರಿಂದ ಗುಣಿಸ್ಕೋಬೇಕು, ಇಲ್ಲೂ ಕೂಡ 3ರಿಂದ ಗುಣಿಸ್ಕೊಡ್ರಿ. ಸೊ 2 2 4 ಇಷ್ಟು 3 6 18 ಇಷ್ಟು 1 3 3. ಸೊ P/Q/R ಕರೆಕ್ಟ್ ಆದಂಥ ಅನುಪಾತ 4:18:3 ಬರ್ತದೆ. ಸೊ ಎಲ್ಲವನ್ನು ಕೂಡಿಸಿದಾಗ ಎಷ್ಟಾಗುತ್ತೆ? 4 3 20 4 3 7 7 18 25 ಆಗುತ್ತೆ. ಸೊ ಆ 25 ಅನುಪಾತ ಅಂತಂದ್ರೆ ಪ್ರಶ್ನೆಯಲ್ಲಿ ಒಟ್ಟು ಮೌಲ್ಯ ಎಷ್ಟು ಕೊಟ್ಟಿದ್ದಾರೆ? 8,400 ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಅನುಪಾತ ಅಂತಂದ್ರೆ ನೀವು ಭಾಗಾಕಾರ ಮಾಡಿದಾಗ 336 ಬರ್ತದೆ. ನಮ್ಗೆ ಯಾರ ಪಾಲನ್ನು ಕೇಳ್ತಿದ್ದಾರೆ? 6ನ ಪಾಲು. ಸೊ 336 ಇಂಟು 6ನ ಪಾಲು ಎಷ್ಟಿದೆ? 3 ಇದೆ. ಇಂಟು 3 ಮಾಡಿದ್ರೆ 1008 ಸರಿಯಾದ ಆನ್ಸರ್ ಬರ್ತದೆ. ಓಕೆ, ಸೊ ನೆನಪಿಕೊಡ್ರಿ 1008 ಆನ್ಸರ್ ಕರೆಕ್ಟ್ ಆಗಿರ್ತದೆ. ನಿಮ್ಗೆ ಇಲ್ಲಿ ಆಪ್ಷನ್ ಯಾವುದು ಸಹ ಸರಿಯಾಗಿ ಕೊಟ್ಟಿಲ್ಲ. ಓಕೆ, ಯಾವುದೇ ಆಪ್ಷನ್ ಸರಿ ಇಲ್ಲ, ದಯವಿಟ್ಟು ಕರೆಕ್ಷನ್ ಮಾಡ್ಕೊಡ್ರಿ. ಇದಕ್ಕೆ ಆನ್ಸರ್ 1008 ಇಸ್ ದಿ ರೈಟ್ ಆನ್ಸರ್ ಈ ಕ್ವಶನ್ಗೆ. ಓಕೆ, ದಯವಿಟ್ಟು ಅದೊಂದು ಪ್ರಶ್ನೆನ ನೀವು ಕರೆಕ್ಷನ್ ಮಾಡ್ಕೊಡ್ರಿ. ನೀವು ನಿನ್ನೆ ಬರೆದಂಥ ಎಕ್ಸಾಮ್ಸಲ್ಲಿ ಇಲ್ಲಿ ಯಾವುದೋ ಆಪ್ಷನ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾನ ಸಂಖ್ಯೆಯ ಚಾಕ್ಲೇಟ್ಗಳು ಮತ್ತು ಸಮಾನ ಸಂಖ್ಯೆಯ ಕ್ಯಾಂಡಿಗಳನ್ನು ಪಡೆಯಲು 1300 ಚಾಕ್ಲೇಟ್ಗಳು ಮತ್ತು 2703 ಕ್ಯಾಂಡಿಗಳನ್ನು ಗರಿಷ್ಠ ಎಷ್ಟು ಜನ ವಿದ್ಯಾರ್ಥಿಗಳು ಹಂಚಬಹುದಾಗಿದೆ? ಅಂದ್ರೆ ಟೋಟಲ್ ಚಾಕ್ಲೇಟ್ 1003 ಇದೆ, ಹಾಗೆಯೇ ಟೋಟಲ್ ಕ್ಯಾಂಡಿಗಳು 2703 ಇದೆ. ಅದನ್ನ ಹಂಚಬೇಕು. ಓಕೆ, ವಿದ್ಯಾರ್ಥಿಗಳಿಗೆ ಹಂಚಬೇಕು. ಹಂಚಿದ್ರೆ ಎಲ್ರಿಗೂ ಈಕ್ವಲ್ ಆಗಿ ಹಂಚಲಿಕ್ಕೆ ಪ್ರಯತ್ನ ಪಟ್ರೆ ಎಷ್ಟು ಜನರಿಗೆ ಸಮವಾದಂತಹ ಚಾಕ್ಲೇಟ್ ಮತ್ತು ಕ್ಯಾಂಡಿಗಳು ಸಮವಾಗಿರ್ಬೇಕು, ಆ ಥರ ಎಷ್ಟು ಜನರಿಗೆ ಹಂಚುವುದಂತ. ಸೊ ಏನಿಲ್ಲ, 1003 ಮತ್ತೆ 2703 HCF ತೆಗೆದುಬಿಟ್ರಿ ಅಷ್ಟೇ. HCF ತೆಗಿತೀರಿ, ಇದು ಏನು HCF ಬರುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಸೊ ಇದಕ್ಕೆ HCF 17 ಬರುತ್ತೆ. 17 × 59 17 × 159 ಆಗುತ್ತೆ. ಸೊ HCF ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಜಸ್ಟ್ HCF ತೆಗೆದುಬಿಟ್ರಿ, ಅವಾಗ ಎಷ್ಟು ಜನರಿಗೆ ಈಕ್ವಲ್ ಚಾಕ್ಲೇಟ್ ಮತ್ತೆ ಈಕ್ವಲ್ ಕ್ಯಾಂಡಿಗಳನ್ನು ಹಂಚಬಹುದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ 15 ಕಾಮನ್ ಆಗ್ತದೆ 1003ರಲ್ಲಿ ಮತ್ತೆ 2703ರಲ್ಲಿ 17 ಕಾಮನ್ ಆಗುತ್ತೆ. ಸೊ 17 ಕಾಮನ್ ಆಗೋದ್ರಿಂದ 17 ಜನರಿಗೆ ಸಮನಾದಂತಹ ಚಾಕ್ಲೇಟ್ ಮತ್ತು ಕ್ಯಾಂಡಿಗಳನ್ನು ಹಂಚಬಹುದು ನಾವು. ಓಕೆ, ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಕ್ವಶನ್ ನಂಬರ್ 19 ನೋಡೋಣ. ವ್ಯಾಪಾರಿಯೊಬ್ಬನು ಒಂದು ಸರಕಿನ ಅಸಲು ಬೆಲೆಯ ಮೇಲೆ 50% ನಮೂದಿಸಿದನು. ಅಂದ್ರೆ ಕಾಸ್ಟ್ ಪ್ರೈಸ್ 100 ಇತ್ತು ಅಂತ ಅನ್ಕೊಳ್ರಿ. ಅದರ ಮೇಲೆ ನಮೂದಿತ ಬೆಲೆ ಎಷ್ಟು ಪರ್ಸೆಂಟೇಜ್ ಮಾಡಿದ್ನು? 20% ಮಾಡಿದ್ನು. 20% ಏರಿಸಿದ್ರೆ ಅಂದ್ರೆ MRP ಎಷ್ಟಾಗುತ್ತೆ? ಈಗ 120 ಆಗ್ತದೆ. ಓಕೆ, ಸಾರಿ, ವ್ಯಾಪಾರಿಯೊಬ್ಬನು ಒಂದು ಸರಕಿನ ಅಸಲು ಬೆಲೆಯ ಮೇಲೆ 50% ಹೆಚ್ಚಿಸಿದನು. ಸೊ 50% ಹೆಚ್ಚಾದ್ಮೇಲೆ 150 ಮತ್ತು 20% ರಿಯಾಯಿತಿಯನ್ನು ನೀಡಿದನು. 20% ರಿಯಾಯಿತಿಯನ್ನು ನೀಡಿದ್ಮೇಲೆ ನಮಗೆ ಮಾರಾಟದ ಬೆಲೆ ಬರುತ್ತೆ. ಸೊ 150ರ ಮೇಲೆ 20% ರಿಯಾಯಿತಿ ಅಂದ್ರೆ 100ರಿಂದ 80 ಕಳೀರಿ, ಸಾರಿ 100ರಿಂದ 20 ಕಳೀರಿ, ಎಷ್ಟು ಬಂತು? 80% ಉಳಿತು. ಸೊ 80/100 ಮಾಡ್ರಿ, 0ಗೆ 0 ಹೋಯ್ತು, 0ಗೆ 0 ಹೋಯ್ತು. ಸೊ 120 ಬಂತು. ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟಿದೆ? 120 ರೂಪಾಯಿ ಇದೆ. ಸೊ ಏನ್ ಕೇಳ್ತಿದ್ದಾನೆ? ವ್ಯಾಪಾರಿ ಗಳಿಸಿದ ಶೇಕಡಾವಾರು ಲಾಭ ಎಷ್ಟು ಅಂತ. 100 ರೂಪಾಯಿ ಇತ್ತು, 100 ರೂಪಾಯಿ 120ಕ್ಕೆ ಮಾರ್ತಾ ಇದ್ದಾನೆ. ಹಾಗಾದ್ರೆ 20% ಏನಾಗುತ್ತೆ? ಲಾಭ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಈ ಕ್ವಶನ್ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಸಿಲಿಂಡರ್ ಪಾದದ ತ್ರಿಜ್ಯ 70 ಸೆಂಟಿಮೀಟರ್ ಮತ್ತು ಎತ್ತರವು 14 ಸೆಂಟಿಮೀಟರ್ ಆಗಿದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಇದು. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಅಂತೀವಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತೀವಿ. ವಕ್ರ ಮೇಲ್ಮೈ ವಿಸ್ತೀರ್ಣ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತೀವಿ. ಸೊ ಏನ್ ಬರುತ್ತೆ ಫಾರ್ಮುಲಾ? 2πRh ಬರುತ್ತೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ 2πRh ಬರುತ್ತೆ. ಸೊ ನಮಗೆ ಪ್ರಶ್ನೆಯಲ್ಲಿ ಪಾದದ ತ್ರಿಜ್ಯ ರೇಡಿಯಸ್ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಮತ್ತೆ ಎತ್ತರ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ರೇಡಿಯಸ್ ಅಂದ್ರೆ r, ತ್ರಿಜ್ಯ ಅಂದ್ರೆ r ಆಗುತ್ತೆ, ಎತ್ತರ ಅಂದ್ರೆ 14 ಕೊಟ್ಟಿದ್ದಾರೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಷ್ಟೇ. ಸೊ 2 × π ಅಂದ್ರೆ 22/7, r ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ? 70 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎತ್ತರ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ 6160 ಸೆಂಟಿಮೀಟರ್ ಸ್ಕ್ವೇರ್ ಆನ್ಸರ್ ಬರ್ತದೆ. ಸೊ ಆಪ್ಷನ್ ಸಿ ಇಸ್ ದಿ
ರೈಟ್ ಆನ್ಸರ್. ನಿಮ್ಗೆ ಇದರದ್ದು ಫಾರ್ಮುಲಾ ಗೊತ್ತಿರಬೇಕು. ಸೊ ಫಾರ್ಮುಲಾ ಏನಿದೆ, ವಕ್ರ ಮೇಲ್ಮೈ ವಿಸ್ತೀರ್ಣ 2πr/h ಇಸ್ ದಿ ರೈಟ್ ಆನ್ಸರ್ ಆಗ್ತದೆ. ಓಕೆ, ಇದಿಷ್ಟು ನಿನ್ನೆ ನಡೆದಂತಹ ಎಕ್ಸಾಮ್ಸ್ ಇದ್ದು ಕ್ವಶನ್ಗಳಿಗೆ ಸಂಬಂಧಪಟ್ಟಂಥ ಸೊಲ್ಯೂಷನ್ಗಳು. ಓಕೆ, ಸೊ ಕಾರಣಾಂತರಗಳಿಂದ ನನಗೆ ಲೈವ್ ಕ್ಲಾಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ನಾನು ನಿಮ್ಗೆ ಇವತ್ತು ರೆಕಾರ್ಡಿಂಗ್ ಕ್ಲಾಸಸ್ ಕೊಟ್ಟಿದ್ದೀನಿ. ಓಕೆ, ದಯವಿಟ್ಟು ಇದೊಂದ್ಸಲ ಕ್ಷಮಿಸಬೇಕು. ನೆಕ್ಸ್ಟ್ ಟೈಮ್ ನಾನು ನಿಮಗೆ ಲೈವ್ ರೆಕಾರ್ಡಿಂಗ್ ಕೊಡ್ತೀನಿ. ಓಕೆನಾ. ಸೊ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ನಡೆದಾಗ ಆ ಎಕ್ಸಾಮ್ಸಲ್ಲಿ ಬರುವಂಥ ಪ್ರಶ್ನೆಗಳ ಸೊಲ್ಯೂಷನಲ್ಲಿ ಮತ್ತೆ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಮತ್ತೆ ಭೇಟಿ ಆಗ್ತೇನೆ ಅಂತ ಮತ್ತೆ ಮುಂದಿನ ಕ್ಲಾಸಲ್ಲಿ. ಓಕೆನಾ. ಸೊ ಪ್ರತಿ ಸಲ ನಾನು ಹೇಳೋದು ಒಂದೇ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಹೆಚ್ಚಿನದಾಗಿ ಪ್ರಾಕ್ಟೀಸ್ ಮಾಡಿರಿ. ಅದರಲ್ಲೂ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಸೊಲ್ಯೂಷನ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಸಮಯ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮತ್ತು ಲಾಭ ಮತ್ತು ನಷ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವಾಗಲೂ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಆಗಿರ್ತವೆ. ಆದಷ್ಟು ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಆ್ಯಂಡ್ ಐ ಥಿಂಕ್ ಈ ಸಲ ಈ ಎಕ್ಸಾಮಲ್ಲಿ ಕ್ವಶನ್ ನಂಬರ್ 15 ಓಕೆ, ಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ. ಓಕೆ, ತ್ರಿಜ್ಯವನ್ನು 50% ಹೆಚ್ಚಿಸಲಾಗಿದೆ ಅನ್ನುವಂಥ ಪ್ರಶ್ನೆಗೆ ಐ ಥಿಂಕ್ ಹೆಚ್ಚಿನ ಜನರು ಉತ್ತರವನ್ನು ಮಾಡಿರಲ್ಲ ನೀವು. ಓಕೆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಇರೋದ್ರಿಂದ ಭಾಳ ಹೆಚ್ಚಿನ ಜನರು ಆಲ್ಮೋಸ್ಟ್ ಐ ಥಿಂಕ್ 50% ಸ್ಟೂಡೆಂಟ್ಸ್ ಇದಕ್ಕೆ ಆನ್ಸರ್ ಮಾಡಿರಲ್ಲ. ದಯವಿಟ್ಟು ಈ ಥರದ ಪ್ರಶ್ನೆಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ. ನಿಮ್ಮ ಟಾರ್ಗೆಟ್ ಯಾವಾಗಲೂ ನೆಕ್ಸ್ಟ್ ಬರುವಂಥ ಎಕ್ಸಾಮ್ಸಲ್ಲಿ 20ಕ್ಕೆ 20 ಸ್ಕೋರ್ ತೆಗೆಯುವಂಥ ಟಾರ್ಗೆಟ್ ಆಗಿರ್ಬೇಕು. ಸೊ ನೀವು ಪ್ರತಿ ಸಲ ಎಲ್ಲಿ ಮಿಸ್ಟೇಕ್ ಮಾಡ್ತಿರಲ್ಲ ಅದನ್ನು ಜಾಸ್ತಿ ಫೋಕಸ್ ಮಾಡಿರಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಕೆಲವ್ರು ಏನು ಅನ್ಕೊಂತಾರೆ ಅಂದರೆ, ಇದು ಒಂದು ಕ್ವಶನ್ ರಾಂಗ್ ಆದ್ಕೊಳ್ಳಿ, ಇದು ಒಂದೇ ಒಂದು ಕ್ವಶನ್ ಕಲ್ತ್ಬಿಟ್ಟು ಆಯ್ತು ನಾನು ಕಲ್ತ್ಬಿಟ್ಟೆ ಅಂತ ಬಿಟ್ಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡ್ಬೇಡ್ರಿ. ಇದೊಂದು ಕ್ವಶನ್ ತಪ್ಪಾಯ್ತು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ನಾಲೆಜನ್ನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ರಿವೈಸ್ ಮಾಡಿ ಮತ್ತೆ ನಾಡಿದ್ದು ಟೆಸ್ಟನ್ನು ಮತ್ತೆ ಅಟೆಂಡ್ ಮಾಡಿರಿ. ಆ ಥರ ಮಾಡಿದ್ರೆ ನಿಮಗೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಪ್ರಾಕ್ಟೀಸು ಚೆನ್ನಾಗಾಗುತ್ತೆ. ಆ್ಯಂಡ್ ಎಕ್ಸಾಮಲ್ಲಿ 20 ಔಟ್ ಆಫ್ 20 ಬರುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರ್ತದೆ. ಓಕೆ, ಸೊ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ.